ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಇವತ್ತು ಯುವನಿಧಿ ಅಮೌಂಟ್ ಏನೋ ಬಂದಿದೆ. ಇಷ್ಟೊಂದು ಜನಕ್ಕೆ ಅಮೌಂಟು ಕೂಡ ಬಂದಿಲ್ಲ. ಏನಕ್ಕೆ ಬಂದಿಲ್ಲ, ಬಂದಿರೋರಿಗೆ ಎಷ್ಟು ತಿಂಗಳು ಅಮೌಂಟ್ ಬಂದಿದೆ ಎರಡನ್ನೂ ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಯುವನಿಧಿ ಯೋಜನೆಯಲ್ಲಿ ಹೊಸ ಚೇಂಜಸ್ನ ತರ್ತಾ ಇದ್ದಾರೆ. ನೆಕ್ಸ್ಟ್ ತಿಂಗಳಿಂದ ಏನೇನು ಚೇಂಜಸ್ ಆಗ್ತಿದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಅಷ್ಟು ನಿಮಗೆ ಅಮೌಂಟು ಯಾರಿಗೆ ಬಂದಿದೆ, ಎಷ್ಟು ಅಮೌಂಟ್ ಬಂದಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಆಮೇಲೆ ನಿಮಗೆ ಯಾರಿಗೆ ಅಮೌಂಟ್ ಬಂದಿಲ್ಲ ಏನು ಮಾಡಬೇಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಜೊತೆಗೆ ಇಲ್ಲಿ ಹೊಸ ಚೇಂಜಸ್ ಏನೇನು ಆಗ್ತಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಮೂರನೇ ಪಾಯಿಂಟಾಗಿ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ನಿಮಗೆ ಹೋಗಿ ಸ್ಟೇಟಸ್ನ ಚೆಕ್ ಮಾಡಿದ್ರೆ ಇಲ್ಲಿ DBT ಪುಷ್ಡ್ ಅಂತಲೇ ಇರುತ್ತೆ. ಆದರೆ ನೀವು ಬ್ಯಾಂಕ್ ಅಕೌಂಟದ್ದು ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಳ್ಳಿ. ಎಲ್ಲರಿಗೂ ಕೂಡ ಅಮೌಂಟ್ ಬಂದು ಕ್ರೆಡಿಟ್ ಆಗ್ತಿದೆ. ಇಲ್ಲಿ ಎಷ್ಟು ತಿಂಗಳದ್ದು ಅಮೌಂಟ್ ಬಂದು ಕ್ರೆಡಿಟ್ ಆಗಿದೆ ಅಂದರೆ ಒಂದಲ್ಲ ಎರಡಲ್ಲ 3 ತಿಂಗಳದ್ದು ಅಮೌಂಟು ಕೂಡ ಒಟ್ಟಿಗೆ ಬಂದು ಕ್ರೆಡಿಟ್ ಆಗಿದೆ. ಯಾರ್ಯಾರಿಗೆ ಬಂದಿರುತ್ತೆ ಎಷ್ಟೆಷ್ಟು ತಿಂಗಳದು ಎಲ್ಲರೂ ಕೂಡ ದಯವಿಟ್ಟು ಕೆಳಗಡೆ ಕಮೆಂಟ್ ಹಾಕಿ. ಯಾಕೆಂದರೆ ನಿಮ್ಮ ಕಮೆಂಟ್ ಓದಿದಾಗ ಬೇರೆಯವ್ರಿಗೂ ಕೂಡ ನಂಬಿಕೆ ಬರುತ್ತೆ, ಹೌದು ಯುವನಿಧಿ ಅಮೌಂಟ್ ಬರ್ತಿದೆ, ಅಯ್ಯೋ ನಮಗೇನೇನು 2 ದಿನದಲ್ಲಿ ಬರ್ಬೋದು ಅಂತ. ಸರಿನಾ? ಇಷ್ಟು ಜನಕ್ಕೆ ಅಮೌಂಟ್ ಬಂದಿದೆ ಅಂದರೆ 2-3 ತಿಂಗಳಿಂದ ಯಾರ್ಯಾರು ವೆಯ್ಟ್ ಮಾಡ್ತಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಒಡ್ಕೆನೆ 9,000, 6,000, 3,000 ಆ ರೀತಿ ಅಮೌಂಟ್ಗಳು ಬಂದಿದೆ. ಸರಿನಾ? ಇವಾಗ ನೆಕ್ಸ್ಟು ಯಾರಿಗೆ ಅಮೌಂಟ್ ಬಂದಿರಲ್ಲ ಏನಕ್ಕೆ ಅಂದರೆ ನಿಮ್ಮ ಸ್ಟೇಟಸ್ನ ಹೋಗಿ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ನೀವು ಇಲ್ಲಿ DDPI ವೆರಿಫಿಕೇಷನ್ ಪೆಂಡಿಂಗ್ ಅಂತ ಇತ್ತು ಅಂದರೆ ನಿಮಗೆ ಇಲ್ಲಿ ಯುವನಿಧಿ ಅಮೌಂಟ್ ಬರಲ್ಲ. ಸರಿನಾ? ಬರಬೇಕಂದ್ರೆ ನೀವು DDPI ಆಫೀಸ್ ಅಂತ ಇರುತ್ತೆ ನಿಮ್ಮ ಡಿಸ್ಟಿಕಲ್ಲಿ, ಅಲ್ಲಿ ಹೋಗಬೇಕಾಗುತ್ತೆ. ನಿಮ್ಮ PUC ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್ನ ತೊಗೊಂಡೋಗಿ ಅಲ್ಲಿ ವೆರಿಫೈ ಮಾಡಿಸ್ಕೊಂಡ್ರೆ ನೆಕ್ಸ್ಟ್ ನಿಮಗೆ ಅಮೌಂಟ್ ಬರುತ್ತೆ. ಸರಿನಾ? ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಇವತ್ತು ಅಮೌಂಟ್ ಬಂದಿದೆ. ಒಂದು 50% ಜನರಿಗೆ, ಇನ್ನೊಂದು 50% ಜನಕ್ಕೆ ಬಂದಿಲ್ಲ. ಈ ಯುವನಿಧಿ ಯೋಜನೆಯಲ್ಲಿ ಸಾಕಷ್ಟು ಚೇಂಜಸ್ಗಳನ್ನ ತರ್ತಾ ಇದ್ದಾರೆ. ನೆಕ್ಸ್ಟ್ ತಿಂಗಳಿಂದ ಏನೇನು ಚೇಂಜಸ್ನ ತರ್ತಾ ಇದ್ದಾರೆ, ಅದರಿಂದ ಏನೇನು ಎಫೆಕ್ಟ್ ಆಗುತ್ತೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಡಿಸ್ಮಾರ್ಟಿ ಅಂತ ಸರ್ಚ್ ಮಾಡಿ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ, ನಂತರ ಅಲ್ಲಿ ವೆಬ್ಸೈಟ್ ಡಿಸೈನಿಂಗ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿ. ಎನ್ರೋಲ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಪ್ಲೈ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜಸ್ಟ್ ಯುವ ಅಂತ ಟೈಪ್ ಮಾಡಿ, NIDHI ನಿಧಿ ಅಂತ ಟೈಪ್ ಮಾಡಿ. ಇಲ್ಲಿ ನಿಮಗೆ ಪ್ರೈಸ್ ಏನಾಗುತ್ತೆ ಅಂದರೆ ಇಲ್ಲಿ ಡಿಸ್ಕೌಂಟ್ ಬರುತ್ತೆ ನಿಮಗೆ ಕೂಪನ್ ಕೋಡ್ ಹಾಕಿದ ತಕ್ಷಣ. ಇಲ್ಲಿ ಯಾರ್ಯಾರು ಇವಾಗ ಡಿಗ್ರಿ ಮುಗಿಸಿದ್ರಾ, ಇಂಜಿನಿಯರಿಂಗ್ ಮುಗಿಸಿದ್ರಾ, ನೀವೇ ಓನಾಗಿ ಏನಾದರೂ ಅರ್ನ್ ಮಾಡಬೇಕು ಅಂತ ಇರೋ, ವೆಬ್ಸೈಟ್ ಡಿಸೈನಿಂಗ್ ಕಲಿಯೋಕ್ಕೆ ಇಂಟ್ರೆಸ್ಟ್ ಇದೆ, ಒಟ್ಟಿನಲ್ಲಿ ಒಂದು ಅರ್ನಿಂಗ್ ಸೋರ್ಸ್ ಬೇಕು ಅಂತ ಇರಲ್ಲ, ಅವ್ರು ಕಲಿಬೋದಾಗಿರುತ್ತೆ. ಇಲ್ಲಿ ಕಂಪ್ಲೀಟ್ ನಿಮಗೆ ವೆಬ್ಸೈಟ್ನ ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಇಲ್ಲಿ ನೀವು ಕ್ರಿಯೇಟ್ ಮಾಡಾದ್ಮೇಲೆ ಯಾವ ರೀತಿ ನೀವು ಮಲ್ಟಿಪಲ್ ವೇಸಲ್ಲಿ ಅರ್ನ್ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಡೀಟೇಲ್ಸು ಕೂಡ ಇರುತ್ತೆ. ಪ್ರತಿಯೊಂದು ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಈ ಒಂದು ಕೋರ್ಸಲ್ಲಿ ಸಿಗುತ್ತೆ. ಮತ್ತು ಪ್ರತಿ ತಿಂಗಳು ಕೂಡ ನೀವು ಏನಾದರೂ ಮನಿನ ಅರ್ನ್ ಮಾಡಬೇಕಂದ್ರೆ ಈ ಒಂದು ಕೋರ್ಸ್ಗೆ ಎನ್ರೋಲ್ ಆಗಿ ನೀವು ಕೂಡ ಸ್ಕಿಲ್ ಗೈನ್ ಮಾಡಿ ಅರ್ನ್ ಮಾಡ್ಬೋದಾಗಿರುತ್ತೆ. ಇಲ್ಲಿ ನೀವು ಕೋರ್ಸ್ನ ಬೈ ಮಾಡಾದ್ಮೇಲೆ ನಿಮಗೆ ಈ ರೀತಿ ಪ್ರಿವ್ಯೂ ಇರುತ್ತೆ. ನಿಮಗೆ ಯಾವ್ದು ಬೇಕಾ ಒಂದು ಪೋರ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆಕ್ಸೆಸ್ನ ಮಾಡ್ಬೋದಾಗಿರುತ್ತೆ. ಇಲ್ಲಿ ಪ್ಲೇ ಮಾಡಿ ಕೂಡ ತೋರಿಸ್ತೀನಿ. ಕ್ರಿಯೇಟ್ ಮಾಡಬೇಕು ಅಂತ ಅದಕ್ಕೆ ಇಲ್ಲಿ ಮ್ಯೂಟ್ ಮಾಡಿರ್ತೀನಿ ಸೌಂಡು. ಇಲ್ಲಿ ನೋಡಿ ಈ ರೀತಿ ಇರುತ್ತೆ. ಯಾವ ಸೆಲೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ಬೋದಾಗಿರುತ್ತೆ ಕೋರ್ಸ್ ಎನ್ರೋಲ್ ಆದ್ಮೇಲೆ. ಇದು ಅನ್ಅಕಾಡೆಮಿ ಗ್ರಾಫಿಕ್ಸ್ ಜೊತೆ ನಿಮಗೆ ಟೈ ಅಪ್ ಮಾಡಿ ಈ ಒಂದು ಕೋರ್ಸ್ನ ತಂದಿರೋದು ನಿಮಗೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಯುವನಿಧಿ ಯೋಜನೆಯಲ್ಲಿ ಏನಪ್ಪಾ ಚೇಂಜಸ್ನ ತರ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಇಲ್ಲಿ ಯುವನಿಧಿ ಯೋಜನೆಯಲ್ಲಿ ಏನು ಚೇಂಜಸ್ನ ತರ್ತಾ ಇದ್ದಾರೆ ಅಂದರೆ ಮೇಜರ್ ಆಗಿ ಇವಾಗ ಯುವನಿಧಿ ಯೋಜನೆಗೆ ಪ್ರತಿ ವರ್ಷನೂ ಕೂಡ ಗ್ರಾಜ್ಯುಯೇಟ್ಸ್ ಆಗ್ತಾ ಇರ್ತಾರೆ. ಕೆಲವ್ರಿಗೆ ಕೆಲಸ ಸಿಗುತ್ತೆ, ಕೆಲವ್ರಿಗೆ ಕೆಲಸ ಸಿಗಲ್ಲ. ಅವರೆಲ್ಲರೂ ಕೂಡ ಇವಾಗ ಯುವನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸ್ತಾರೆ. ಅವ್ರಿಗೆಲ್ಲರಿಗೂ ಕೂಡ ಇವರು ಸರ್ಕಾರದವರು ಪ್ರತಿ ವರ್ಷನೂ ಕೂಡ ದುಡ್ಡನ್ನ ಕೊಡೋಕ್ಕೆ ರೆಡಿ ಮಾಡ್ಕೋಬೇಕು. ಅದಕ್ಕೋಸ್ಕರ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಇಲ್ಲಿ ನೆಕ್ಸ್ಟ್ ತಿಂಗಳಲ್ಲಿ ಯುವನಿಧಿ ಅಪ್ಲಿಕೇಶನ್ಗೆ ಯಾರ್ಯಾರು ಅರ್ಜಿ ಹಾಕಿದ್ದೀರಾ ಮತ್ತು ಯಾರ್ಯಾರು ಇವಾಗ ಆಗಲೇ ಅಮೌಂಟ್ನ ತೊಗೋತಾ ಇದ್ದೀರಾ ನಿಮ್ದೆಲ್ಲಾರ್ದು ಕೂಡ ಅಪ್ಲಿಕೇಶನ್ನ ತಿರ್ಗಾ ವೆರಿಫೈ ಮಾಡ್ತೀವಿ ಅಂತ ಹೇಳಿದರೆ. ಯಾಕೆಂದರೆ ಇದರಲ್ಲಿ ಆಗಲೇ ಎಷ್ಟು ಜನ ಕೆಲಸ ಸಿಗಿರುತ್ತೆ ಮತ್ತು ಎಷ್ಟು ಜನಕ್ಕೆ PF ಅಕೌಂಟ್ ಓಪನ್ ಆಗಿರುತ್ತೆ, ಅದನ್ನೆಲ್ಲನೂ ಕೂಡ ಡಿಡಕ್ಟ್ ಮಾಡ್ತಾರೆ. ಅಪ್ಲಿಕೇಶನ್ ಎಲ್ಲ ರಿಜೆಕ್ಟ್ ಮಾಡ್ತಾರೆ. ಕೆಲವ್ರದ್ದು ಯುವನಿಧಿ ಅಪ್ಲಿಕೇಶನ್ ನೆಕ್ಸ್ಟಿನಿಂದ ಕ್ಯಾನ್ಸಲ್ ಆಗಿ ಅವ್ರಿಗೆಲ್ಲರಿಗೂ ಕೂಡ ಅಮೌಂಟ್ ಬರಲ್ಲ. ಮತ್ತು ಯಾರು ಕೆಲಸ ಮಾಡ್ತಾಯಿಲ್ಲ, ನಿಮ್ಗೆ ಯಾವುದೇ ಥರದ ಅಮೌಂಟ್ ಬರ್ತಲ್ಲ, ನಿಮಗೆ ಮಾತ್ರ ಯುವನಿಧಿ ಅಮೌಂಟ್ ಬರುತ್ತೆ. ಇದು ನಿಮಗೆ ಚೇಂಜಸ್ ಆಗ್ತಿದೆ ನೆಕ್ಸ್ಟ್ ತಿಂಗಳಿಂದನೇ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.